ಐತಿಹಾಸಿಕ ದೇವಸ್ಥಾನದ ಬಳಿ ಕಲ್ಲು ಕ್ವಾರಿ ಬ್ಲಾಸ್ಟಿಂಗ್ ನಡೆದಿದೆ. ಹೌದು, ಹೀಗಾಗಿ ಶ್ರೀ ವರವಿನ ಮಲ್ಲೇಶ್ವರ ದೇವಸ್ಥಾನ ಬಿರುಕು ಬಿಟ್ಟಿದೆ. ಸಿರಗುಪ್ಪದ ತೆಕ್ಕಲಕೋಟೆಯಲ್ಲಿರುವಂತಹ ದೇವಸ್ಥಾನ ಇದು. ಐತಿಹಾಸಿಕ ದೇವಸ್ಥಾನದ ಬಳಿ ಕಲ್ಲು ಕ್ವಾರಿ ಬ್ಲಾಸ್ಟಿಂಗ್ ನಡೆದಿದೆ. ಹೀಗಾಗಿ ಶ್ರೀ ವರವಿನ ಮಲ್ಲೇಶ್ವರ ದೇವಸ್ಥಾನ ಬಿರುಕು ಬಿಟ್ಟಿದೆ. ಸಿರಗುಪ್ಪದ ತೆಕ್ಕಲಕೋಟೆಯಲ್ಲಿರುವಂತಹ ದೇವಸ್ಥಾನ ಇದು. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿರುವಂತಹ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ ಇದು. ಇನ್ನು ಗಣಿಗಾರಿಕೆಯಿಂದ ಅವಸಾನದ ಅಂಚಿಗೆ ತಲುಪಿದೆ ಈ ಒಂದು ದೇಗುಲ. ಬ್ಲಾಸ್ಟಿಂಗ್ ನಿಂದ ಪೂರ್ವದ ದ್ವಾರದ ಬಾಗಿಲು ಹಾನಿಯಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. 10ನೇ ಶತಮಾನದಲ್ಲಿ ನಿರ್ಮಿಸಿರುವಂತಹ ಐತಿಹಾಸಿಕ ದೇವಾಲಯ ಇದು. ದೇಗುಲದ ಸುತ್ತ ಕ್ವಾರಿ ಕ್ರಷರ್ ಬ್ಲಾಸ್ಟಿಂಗ್ ನಿಂದ ಈ ರೀತಿ ತೀವ್ರವಾದಂತಹ ಹಾನಿಯಾಗಿದೆ ದೇವಸ್ಥಾನಕ್ಕೆ. ಕಲ್ಯಾಣಿ ಚಾಲುಕ್ಯರು ವಿಜಯನಗರ ಅರಸರ ಕಾಲದಲ್ಲಿ ಈ ದೇಗುಲವನ್ನು ನಿರ್ಮಾಣ ಮಾಡಲಾಗಿತ್ತು. ಇನ್ನು ದೇವಸ್ಥಾನದ ಗರುಡಗಂಬ ಹಾಗೂ ಮುಖ್ಯ ದ್ವಾರದ ಬಾಗಿಲು ಹಾನಿಗೊಳಗಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದರಿಂದ ಬಿರುಕು ಬಿಡುತ್ತಲೇ ಸಾಗಿದೆ ಐತಿಹಾಸಿಕ ಸ್ಮಾರಕ. ಈ ದೇವಸ್ಥಾನ ಸುತ್ತಲಿನ ಬ್ಲಾಸ್ಟಿಂಗ್ ನಿಷೇಧಿಸುವಂತೆ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಕಲ್ಲು ಗಣಿಗಾರಿಕೆ ನಡೆದರೂ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು. ಹೀಗಾಗಿ ಭಕ್ತರು ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ದೇವಸ್ಥಾನದ ಕೂಗಳತೆ ಹಾಗೂ ಹಳೆ ಕೋಟೆ ಭಾಗದ ಕ್ವಾರಿಗಳಲ್ಲಿ ಬೋರ್ವೆಲ್ಗಳನ್ನು ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ದೇವಸ್ಥಾನದ ಸುತ್ತಲೂ ಆವರಣವನ್ನು ನಿರ್ಮಿಸಲಾಗಿದೆ. ಬ್ಲಾಸ್ಟಿಂಗ್ ನಡೀತಾ ಇರೋದ್ರಿಂದ ದೇವಸ್ಥಾನ ಬಿರುಕು ಬಿಡ್ತಾ ಇರೋದು ಲಕ್ಷಾಂತರ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಲಾಸ್ಟಿಂಗ್ ನಿಂದ ಐತಿಹಾಸಿಕ ಮಲ್ಲಯ್ಯನ ದೇವಸ್ಥಾನ ನಲುಗಿ ಹೋಗಿದೆ. ಇನ್ನು ಕಲ್ಲು ಗಣಿಗಾರಿಕೆ ನಡೆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಹೀಗಾಗಿ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿರುವಂತಹ ಐತಿಹಾಸಿಕ ದೇವಸ್ಥಾನ ಇದು. ಶ್ರೀ ವರವಿನ ಮಲ್ಲೇಶ್ವರ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನದ ಬಳಿ ಕಲ್ಲು ಕ್ವಾರಿ ಬ್ಲಾಸ್ಟಿಂಗ್ನಿಂದಾಗಿ ದೇವಸ್ಥಾನಕ್ಕೆ ಹಾನಿ ಆಗ್ತಾ ಇದೆ. ಗಣಿಗಾರಿಕೆಯಿಂದ ಅವಸಾನದ ಅಂಚಿಗೆ ತಲುಪಿದೆ ಈ ದೇಗುಲ. ಬ್ಲಾಸ್ಟಿಂಗ್ನಿಂದ ಪೂರ್ವದ ದ್ವಾರ ಬಾಗಿಲಿಗೆ ಹಾನಿಯಾಗಿದೆ. 10ನೇ ಶತಮಾನದಲ್ಲಿ ನಿರ್ಮಿಸಿರುವಂತಹ ಐತಿಹಾಸಿಕ ದೇವಾಲಯ ಇದು. ದೇಗುಲದ ಸುತ್ತ ಕ್ವಾರಿ ಕ್ರಷರ್ ಬ್ಲಾಸ್ಟಿಂಗ್ನಿಂದ ತೀವ್ರವಾದಂತಹ ಹಾನಿ ದೇವಸ್ಥಾನಕ್ಕೆ ಆಗ್ತಾ ಇರುವಂಥದ್ದು. ಕಲ್ಯಾಣಿ ಚಾಲುಕ್ಯರು ಹಾಗೂ ವಿಜಯನಗರ ಅರಸರ ಕಾಲದಲ್ಲಿ ಈ ದೇಗುಲವನ್ನು ನಿರ್ಮಾಣ ಮಾಡಲಾಗಿತ್ತು. ಹಾನಿಗೊಂಡ ದೇವಸ್ಥಾನದ ಗರುಡಗಂಬ ಹಾಗೂ ಮುಖ್ಯ ದ್ವಾರದ ಬಾಗಿಲನ್ನು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದರಿಂದ ಬಿರುಕು ಬಿಡುತ್ತಲೇ ಈ ಒಂದು ಐತಿಹಾಸಿಕ ಸ್ಮಾರಕ ಸಾಗ್ತಾ ಇದೆ. ದೇವಸ್ಥಾನದ ಸುತ್ತಲಿನ ಬ್ಲಾಸ್ಟಿಂಗ್ ನಿಷೇಧಿಸುವಂತೆ ಭಕ್ತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಕಲ್ಲು ಗಣಿಗಾರಿಕೆ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಈ ಐತಿಹಾಸಿಕ ದೇವಸ್ಥಾನಕ್ಕೆ ಈ ರೀತಿ ಹಾನಿ ಆಗ್ತಾ ಇದೆ. ಮುಖ್ಯ ದ್ವಾರದಲ್ಲಿ ಹಾನಿಯಾಗಿದೆ. ಜೊತೆಗೆ ಏನು ಗರುಡಗಂಬ ಇರುತ್ತೆ ಅಲ್ಲೂ ಕೂಡ ಹಾನಿ ಆಗ್ತಾ ಇದೆ. ಆದರೂ ಕೂಡ ಇನ್ನೂ ಇದನ್ನ ತಡೆಗಟ್ತಾ ಇಲ್ಲ, ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಭಕ್ತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ದೇವಸ್ಥಾನದ ಕೂಗಳತೆ ಹಾಗೂ ಹಳೆ ಕೋಟೆ ಭಾಗದ ಕ್ವಾರಿಗಳಲ್ಲಿ ಬೋರ್ವೆಲ್ ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಕಲ್ಯಾಣ ಚಾಲುಕ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಶ್ರೀ ವರವಿನ ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಕಾರಣ ಇಷ್ಟೇ, ದೇವಸ್ಥಾನದ ಸುತ್ತಮುತ್ತ ಕಲ್ಲು ಕ್ರಷರ್ ಗಣಿಗಾರಿಕೆ ನಡೆಯುತ್ತಿದ್ದು ದೇವಸ್ಥಾನ ಸದ್ಯ ಅವನತಿಯ ಅಂಚಿನಲ್ಲಿರ್ತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗಣಿಗಾರಿಕೆಯಿಂದ ದೇವಸ್ಥಾನಕ್ಕೆ ಹಾನಿ ಉಂಟಾಗಿದೆ, ಜೊತೆಗೆ ದೇವಸ್ಥಾನದ ಬಿರುಕು ಯಾವ ರೀತಿಯಾಗಿ ಬಿಟ್ಟಿರ್ತಕ್ಕಂಥದ್ದು ನಾನು ನಿಮಗೆ ಲೈವ್ ದೃಶ್ಯಾವಳಿಗಳಲ್ಲಿ ತೋರಿಸಲಾಗ್ತದೆ. ಏನು ಪಕ್ಕದಲ್ಲೇ ಇರ್ತಕ್ಕಂಥ ಸಾಕಷ್ಟು ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಂದ ಉಂಟಾಗಿ ದೇವಸ್ಥಾನದ ಪೂರ್ವ ವಲಯದಲ್ಲಿರ್ತಕ್ಕಂಥ ಪ್ರಮುಖ ದ್ವಾರ ಬಾಗಿಲು ಇದೀಗ ಅವನತಿಯ ಅಂತ್ಯದಿದ್ದು ಸಾಕಷ್ಟು ರೀತಿಯಲ್ಲಿ ಬಿರುಕು ಬಿಟ್ಟು ಸದ್ಯ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಏನು ಇದೀಗ ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಂದ ದೇವಸ್ಥಾನ ಉಳಿಸಿ ಅಂತ ಬೇಡಿಕೊಳ್ಳುವ ಸ್ಥಿತಿ ಬಂದೊದಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 10ನೇ ಶತಮಾನದಲ್ಲಿ ನಿರ್ಮಿಸಿರುವ ಈ ಐತಿಹಾಸಿಕ ದೇವಾಲಯದ ಸುತ್ತಮುತ್ತ ಕಲ್ಲಿನ ಕ್ವಾರಿ ಕ್ರಷರ್ಗಳಲ್ಲಿ ಬ್ಲಾಸ್ಟಿಂಗ್ ನಿಂದ ದೇವಸ್ಥಾನ ಅವನತಿಯ ಅಂಚಿಗೆ ತಲುಪಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕು ಹೊರವಲಯ ಇರತಕ್ಕಂಥ ಕಲ್ಲು ಬೆಟ್ಟದ ಮೇಲಿರ್ತಕ್ಕಂಥ ವರವಿನ ಮಲ್ಲೇಶ್ವರ ದೇವಸ್ಥಾನ ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರದ ಅರಸರಿಂದ ನಿರ್ಮಿಸಲ್ಪಟ್ಟಿದ್ದು ಕಲಾಶೈಲಿಯ ವಿಕಾಸ ಕೇಂದ್ರವಾಗಿದೆ. ಸದ್ಯ ಕಲ್ಯಾಣ ಚಾಲುಕ್ಯರು ಮತ್ತು ವಿಜಯನಗರ ಅರಸರ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನಕ್ಕೆ ರಾಜ್ಯ ಮತ್ತು ಆಂಧ್ರ ಪ್ರದೇಶದಿಂದ ಲಕ್ಷಾಂತರ ಭಕ್ತರು ಕೂಡ ಆಗಮಿಸುತ್ತಾರೆ. ಆದರೆ ಐತಿಹಾಸಿಕ ಪಾರಂಪರ್ಯ ಹೊಂದಿರುವ ವರವಿನ ಮಲ್ಲಯ್ಯ ದೇವಸ್ಥಾನ ಇದೀಗ ಕಲ್ಲು ಕ್ವಾರಿ ಕ್ರಷರ್ನಿಂದ ಬ್ಲಾಸ್ಟಿಂಗ್ ನಿಂದ ನಿತ್ಯ ಅವಸಾನದ ಅಂಚಿಗೆ ತಲುಪುತ್ತಿದೆ. ದೇವಸ್ಥಾನದ ಕೂಗಳತೆ ಮತ್ತು ಹಳೆಕೋಟೆ ಭಾಗದ ಕ್ವಾರಿಗಳು ಬೋರ್ವೆಲ್ ಇಂದ ಬ್ಲಾಸ್ಟಿಂಗ್ ನಡೆಸುತ್ತಿರುವುದರಿಂದ ಐತಿಹಾಸಿಕ ಸ್ಮಾರಕ ಬಿರುಕು ಬಿಡುತ್ತಲೇ ಸಾಗಿದೆ. ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಪೂರ್ವ ದ್ವಾರದ ಗೋಪುರ ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಯಗೋಪುರ ಶೈಲಿಯಲ್ಲಿದ್ದು ನೋಡಲು ಸುಂದರವಾಗಿದೆ. ದ್ವಾರಪಾಲಕರು
ವಿಗ್ರಹ, ಆನೆಗಳು, ಸಿಂಹ, ಹಂಸಗಳು ಮತ್ತು ಉಪ್ಪು ಶಿಲ್ಪಗಳು ತಳಪಾಯದಲ್ಲಿ ಕೆತ್ತಲಾಗಿದ್ದು, ಈ ಗೋಪುರದಲ್ಲಿ 6 ಅಂತಸ್ತುಗಳಿದ್ದು ಗೋಪುರವನ್ನು ನಿರ್ಮಿಸಲು ಸುಟ್ಟ ಇಟ್ಟಿಗೆಗಳನ್ನು ಬಳಸಲಾಗಿದೆ. ಆದರೆ ದೇವಸ್ಥಾನದ ಸುತ್ತಲೂ ಆವರಣ ನಿರ್ಮಿಸಲಾಗಿದ್ದು, ಆವರಣದ ದಕ್ಷಿಣ ಭಾಗದಲ್ಲಿ ಮಂಟಪ, ಬೀರುಗಲ್ಲು, ಶಿವಲಿಂಗ, ನಂದಿ ಸೇರಿದಂತೆ ಇತರ ಶಿಲ್ಪಗಳಿವೆ. ಈ ಸ್ಮಾರಕದ ಐತಿಹಾಸಿಕ ಇರುವುದರಿಂದ ಪ್ರಾಚ್ಯ ವಸ್ತು ಇಲಾಖೆಗೆ ಒಳಪಟ್ಟಿದ್ದು, ಆದರೆ ದೇವಸ್ಥಾನದ ಸುತ್ತ ಬ್ಲಾಸ್ಟಿಂಗ್ ನಡೆಯುತ್ತಿರುವುದರಿಂದ ದೇವಸ್ಥಾನ ಬಿರುಕು ಬಿಡುತ್ತಿರುವುದು ಲಕ್ಷಾಂತರ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. 10ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಐತಿಹಾಸಿಕ ದೇವಸ್ಥಾನ ಬ್ಲಾಸ್ಟಿಂಗ್ ನಿಂದ ನಲುಗಿ ಹೋಗುತ್ತಿದ್ದು, ಹೀಗಾಗಿ ಏನು ಸಿರುಗುಪ್ಪ ಸಮೀಪ ಇರತಕ್ಕಂಥ ಹಳೆಕೋಟೆ, ತೆಕ್ಕಲಕೋಟೆ ಸುತ್ತಮುತ್ತ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಬ್ಲಾಸ್ಟಿಂಗ್ ನಡೆಯದಂತೆ ಭಕ್ತರು, ಸ್ಥಳೀಯರು ಹೋರಾಟಕ್ಕೆ ಈಗಾಗಲೇ ಇಳಿದಿದ್ದಾರೆ. ಆದರೂ ಸ್ಮಾರಕಗಳ ರಕ್ಷಣೆ, ಸಂರಕ್ಷಣೆ ಮಾಡಬೇಕಾದ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಸ್ಥಳೀಯ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಏನೇ ಆಗಲಿ, ಮುಂದಿನ ಪೀಳಿಗೆಗೆ ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡಿ ಇತಿಹಾಸವನ್ನು ಸಾರಬೇಕಾದ ಅಧಿಕಾರಿಗಳೇ ಇವತ್ತು ನಿರ್ಲಕ್ಷ್ಯ ವಹಿಸಿದ್ದಾರೆ. ಸದ್ಯ ಈ ದೇವಸ್ಥಾನ ಅವನತಿ ಅಂಚಿಗೆ ಸಾಗುತ್ತಿದ್ದು, ಕೂಡಲೇ ಇದನ್ನು ಸಂರಕ್ಷಣೆ ಮಾಡಬೇಕಂತ ಸ್ಥಳೀಯರು ಕೂಡ ಒಂದು ಒತ್ತಾಯ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ವೀರೇಶ್ ನಾಯಕ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ.